ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೆಕ್ಟರ್ ಆಲ್ಜಿಬ್ರಾ ಟಾಪಿಕ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಬಗ್ಗೆ ಕಲ್ತಿದ್ವಿ. ಡಾಟ್ ಪ್ರಾಡಕ್ಟ್ ಎನಿ ಟೂ ವೆಕ್ಟರ್ಸ್ ನಾನ್ ಜೀರೋ ವೆಕ್ಟರ್ಸ್ ಅನ್ನ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಬರ್ತಕ್ಕಂಥದ್ದು ಸ್ಕೇಲಾರ್ ಆಗಿರುತ್ತೆ. ಬಿಕಾಸ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು modulus of vector A modulus of vector B into cos theta. A dot B is equal to. ಈಗ ನಮಗೆ ಗೊತ್ತಿದೆ magnitude of vector A is constant, magnitude of vector B is constant, cos theta is also constant. Therefore, dot product is scalar. Dot product of two vectors is scalar. Similarly, cross product of two vectors denoted by A cross B and defined as magnitude of vector A, magnitude of vector B into sin theta into n cap, where theta is angle between two vectors in both the cases. It is constant, sin angle is also constant, but entire constant multiplied by unit vector, it is a vector. Therefore, cross product is a vector. Next concept, scalar triple product. ತುಂಬಾ ಇಂಪಾರ್ಟೆಂಟ್. ಈ ಒಂದು ಯೂನಿಟ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ 3 ಮಾರ್ಕ್ಸ್ ಇದ್ದೇ ಇರುತ್ತೆ. ಜಸ್ಟ್ ಫಾರ್ಮುಲಾ ನೋಡಿದ್ರೆ ಇದರ ಮೇಲೆ ಫ್ಯೂ ಪ್ರಾಬ್ಲಮ್ಸ್. Let vector A, vector B and vector C be any three vectors. The scalar product of A and B cross C. Scalar product of A and B cross C, that is A dot B cross C. Scalar and dot is nothing but scalar. Scalar product of A and B cross C is called scalar triple product of vector A, vector B and vector C, and is denoted by box of ABC or A dot B cross C. A dot B cross C. Here vector A, vector B and vector C are non-zero vectors. So that is A dot B cross C is equal to box of A, B, C. Now we have box of the box of A, vector B, vector C. ಇಲ್ಲಿ ಏನೇನು ಅಬ್ಸರ್ವೇಷನ್ ಬರುತ್ತೆ ನೋಡ್ಕೊಳ್ಳೋಣ. ಜಸ್ಟ್ ಸಿಂಪಲ್ ಫಾರ್ಮುಲಾ ಕಲ್ತ್ರೆ ಈಸಿಯಾಗಿ ಒಂದು 3 ಮಾರ್ಕ್ಸ್ ಕ್ವಶನ್ ಅನ್ನು ನಾವು ಕಲ್ತ್ಕೋಬಹುದು. ತುಂಬಾ ಈಸಿ ಇರ್ತದೆ ನೋಡಿ. ಫಸ್ಟ್ ಒನ್ ಎ ಡಾಟ್ ಬಿ ಕ್ರಾಸ್ ಸಿ. ಬಿ ಕ್ರಾಸ್ ಸಿ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ವಿ. ಬಿ ಕ್ರಾಸ್ ಸಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ ಈಸ್ ಎ ವೆಕ್ಟರ್, ಬಟ್ ಎ ಇಸ್ ಎ ವೆಕ್ಟರ್. ಇದೊಂದು ವೆಕ್ಟರ್ ಮತ್ತೆ ಇದೊಂದು ವೆಕ್ಟರ್, ಎರಡು ವೆಕ್ಟರ್ ಅನ್ನು ಡಾಟ್ ಪ್ರಾಡಕ್ಟ್ ಮಾಡಿದಾಗ ಬರ್ತಕ್ಕಂಥದ್ದು ಸ್ಕೇಲಾರ್ ಆಗಿರುತ್ತೆ. Therefore, A dot B cross C is a scalar quantity. Nothing but scalar triple product is a scalar. Scalar triple product is a scalar. ಅದನ್ನೇ ನಾವು dot product of 3 vectors ಅಂತೇವೆ. So that is next point. If vector A, vector B, vector C are adjacent sides of a parallelogram, then volume of the parallelogram is box of A, B, C. Vector A, vector B, vector C. Then what is box of ABC? Nothing but A dot B cross C. Now already previous unit ಅಲ್ಲಿ ಕಲ್ತಿದ್ವಿ. B cross C ಅಂದ್ರೆ I, J, K, B1, B2, B3, C1, C2, C3 of determinant ಅಂತ ಕಲ್ತಿದ್ವಿ previous unit ಅಲ್ಲಿ. But with dot product A dot ಇರೋದ್ರಿಂದ first row I, J, K replaced by A1, A2, A3. ನೋಡಿ ಎಲ್ಲ ಇದು ನಮಗೆ ಕಾನ್ಸ್ಟೆಂಟ್ ಇರೋದ್ರಿಂದ ಸ್ಕೇಲಾರ್ ಕ್ವಾಂಟಿಟಿ ಇದೆಲ್ಲ ಸ್ಕೇಲಾರ್ ಕಾಂಪೊನೆಂಟ್ಸ್ ಅದನ್ನು ಡಿಟರ್ಮೆಂಟ್ ಮಾಡಿದಾಗ ನಮಗೆ ಕಾನ್ಸ್ಟೆಂಟ್ ಬರುತ್ತೆ. ಹಾಗಾಗಿ ನಮಗೆ ಡಾಟ್ ಪ್ರಾಡಕ್ಟ್ ಆಫ್ 3 ವೆಕ್ಟರ್ಸ್ ಆರ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಈಸ್ ಎ ಸ್ಕೇಲಾರ್. ಎ ಡಾಟ್ ಬಿ ಕ್ರಾಸ್ ಇದನ್ನು ನಾವು ಹೀಗೂ ಬರೀಬಹುದು, ಬಾಕ್ಸ್ ಆಫ್ ಎ ಬಿ ಸಿ ಅಂತಲೂ ಬರೀಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಾ ಹೋಗ್ತೀವಿ. ತುಂಬಾ ಈಸಿ ಇರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಈ ನಮ್ಗೆ ಡಿಟರ್ಮೆಂಟ್ ಟಾಪಿಕ್ ಕಲ್ತಿರೋದ್ರಿಂದ A1, A2, A3, B1, B2, B3, C1, C2, C3 ಸೈಕ್ಲಿಕ್ ಅಲ್ಲಿ ರೋ ಅನ್ನ ಚೇಂಜ್ ಮಾಡೋದ್ರಿಂದ ವ್ಯಾಲ್ಯೂ ನಲ್ಲಿ ಏನು ಚೇಂಜಸ್ ಆಗಲ್ಲ. ಅಂದ್ರೆ ಏನರ್ಥ, ಫಸ್ಟ್ ರೋ ಇದು ಸೆಕೆಂಡ್ ರೋ, ಸೆಕೆಂಡ್ ರೋ ಇದು ಥರ್ಡ್ ರೋ, ಥರ್ಡ್ ರೋ ಇದು ಫಸ್ಟ್ ರೋ. ಈ ತರ ಇಂಟರ್ಚೇಂಜ್. ಬಾಕ್ಸ್ ಆಫ್ ಎ ಬಿ ಸಿ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ವಾಟ್ ಇಸ್ ಬಾಕ್ಸ್? ವೆಕ್ಟರ್ ಎ A1, A2, A3, ವೆಕ್ಟರ್ ಬಿ B1, B2, B3, ವೆಕ್ಟರ್ ಸಿ C1, C2, C3. ಸಿಮಿಲರ್ಲಿ ಬಾಕ್ಸ್ ಆಫ್ BCA ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. CAB ABC which is equal to BCA is equal to CAB. So cyclic order ಇದ್ರೆ ಬಾಕ್ಸ್ ಅದರ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತ. ಬಾಕ್ಸ್ ಆಫ್ ABC is equal to ಬಾಕ್ಸ್ ಆಫ್ BCA is equal to ಬಾಕ್ಸ್ ಆಫ್ CA. ತುಂಬಾ ಇಂಪಾರ್ಟೆಂಟ್. So fifth one, A dot B cross C
is equal to ಇದನ್ನೇ ನೋಡ್ಕೋಬೇಕು ಸಿ ಇದನ್ನು a dot b cross c which is equal to c dot a cross b which is equal to a cross b dot c ಇದನ್ನೇ ನೋಡಿ ಇದು ಡಾಟ್ ಅಂಡ್ ಕ್ರಾಸ್ ಇಂಟರ್ಚೇಂಜ್ ಮಾಡೋದು a cross b dot c ಅಂತ ಬಂದಿದೆ. So that is dot and cross may be interchanged in the scalar triple product. Dot and cross may be interchanged in the scalar triple product. Next point, box of ABC is equal to minus box of ACB. ನೋಡಿ CB BC ಇರೋದು CB ಆಗಿದೆ. ಇದೆರಡನ್ನು ರೋಸ್ ಇಂಟರ್ಚೇಂಜ್ ಮಾಡಿದ್ರೆ ನಾವು ಡಿಟರ್ಮಿನೆಂಟ್ ಟಾಪಿಕ್ ಅಲ್ಲಿ ಕಲ್ತಿದ್ವಿ. Any two rows or any two columns are interchanged, then the value of the determinant changes by sign ಅಂತ ಹೇಳಿದ್ವಿ. That is changes by sign. ACB interchange ಮಾಡಿ. Next go, seventh one. AAB is equal, box of AAB is equal to first row second row equal ಇದೆ, then any two rows are identical, then the value of the determinant is 0 ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಅಲ್ಲಿ ಅದೇ ಕಾನ್ಸೆಪ್ಟ್ ಉಪಯೋಗಿಸ್ತೀವಿ. ಬಾಕ್ಸ್ ಆಫ್ AAB is equal to 0 ಅಥವಾ ಇಲ್ಲಿ AAB ಪ್ಲೇಸ್ ಅಲ್ಲಿ A ಆಗಿರುತ್ತೆ BB ಇದ್ರು 0. ಎನಿ ಟೂ ಐಡೆಂಟಿಕಲ್ ಎಲಿಮೆಂಟ್ಸ್ ಇದ್ರೆ ಇಲ್ಲಿ ಎನಿ ಟೂ ರೋಸ್ ಆರ್ ಐಡೆಂಟಿಕಲ್, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ 0. ಒನ್ ಮಾರ್ಕ್ ಅಲ್ಲಿ ಒಂದ್ಸರಿ ಕಂಡೀಷನ್ ಕೇಳಿದಾನೆ, ರೈಟ್ ದ ಕಂಡೀಷನ್ ಫಾರ್ ಕೋಪ್ಲಾನಾರಿಟಿ ಆಫ್ 3 ವೆಕ್ಟರ್ಸ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ಹೇಳಿದೆ. ಫಾರ್ ಎನಿ 3 ನಾನ್ ಜೀರೋ ವೆಕ್ಟರ್ಸ್, ಫಾರ್ ಎನಿ 3 ನಾನ್ ಜೀರೋ ವೆಕ್ಟರ್ಸ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಆರ್ ಕೋಪ್ಲಾನಾರ್, then condition is vector a vector b vector c of box is equal to 0. Box of ABC is 0. ಇಷ್ಟು ಪಾಯಿಂಟ್ ಗೊತ್ತಿರಬೇಕು. ತುಂಬಾ ಈಜಿ ಇದೇ ಪ್ರಾಬ್ಲಮ್ಸ್ ಅನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು, ಬಹಳ ಈಜಿ ಇರ್ತಕ್ಕಂಥದ್ದು. ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡೋಣ, ತುಂಬಾ ಈಜಿ ಇರ್ತಕ್ಕಂಥದ್ದು. ನೋಡಿ ಸುಮಾರು ಸರಿ ಕೇಳಿರ್ತಕ್ಕಂಥ ತುಂಬಾ ಸ್ಟ್ಯಾಂಡರ್ಡ್ ಇದೆ ಪ್ರಾಬ್ಲಮ್ಸ್, ಬಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ ಆಕ್ಚುಲಿ. ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಸರಿ ಕೇಳಿದ್ರೆ ಬಹಳ ಮಿಸ್ಟೇಕ್ ಮಾತ್ರ ಹುಷಾರು ಮಾಡಬೇಕಾಗುತ್ತೆ. ಪ್ರೂವ್ ದಟ್ ಬಾಕ್ಸ್ ಆಫ್ A B C plus D is equal to box of ABC plus box of ABD. ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ 2014 ಅಲ್ಲಿ ಚೇಂಜ್ ಆಗಿದೆ. ವೆರಿ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇತ್ತು 3 ಮಾತ್ರ, ಬಹಳ ಈಜಿ ಇರ್ತಕ್ಕಂಥದ್ದು. ನೋಡಿ ಪ್ರೂಫ್, ನಮ್ ಡೆಫಿನೇಷನ್ ಅಷ್ಟೇ ನೋಡೋಣ. LHS is equal to box of A B C plus D. ಡೆಫಿನೇಷನ್ ಏನಿದ್ವಿ, A dot B cross C. A dot B cross C is equal to A box of ABC is equal to A dot B cross C. Therefore, which is equal to, ನೋಡಿ ಅದನ್ನ ಇನ್ನೊಂದು ಫಾರ್ಮುಲಾ, A box of ABC ಅಂತ ಇದ್ರೆ ಏನ್ ಬರೀತಾ ಇದೀವಿ ಇದನ್ನ, this is nothing but vector A dot B cross C. ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರಪ್ಪ ಈ ಚಾಪ್ಟರ್ ಅಲ್ಲಿ, ಡಾಟ್ ಕ್ರಾಸ್ ನೀಟಾಗಿ ಬರೀಬೇಕು. ಅದೇ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ನೀಟಾಗಿ ಕೇರ್ಫುಲ್ ಆಗಿ ಬರೀಬೇಕು. ವೆಕ್ಟರ್ A dot B ಕ್ರಾಸ್ C ಪ್ಲೇಸ್ ಅಲ್ಲಿ C ಪ್ಲಸ್ B ಇದೆ, ಅಷ್ಟನ್ನು ಬರೀತಾ ಇದೆ. ಸಿಂಪಲ್ ಬ್ರಾಕೆಟ್ ಹಾಕಿ ಫ್ಲವರ್ ಬ್ರಾಕೆಟ್ ಹಾಕೋಣ, ಸಿಂಪಲ್ ಬ್ರಾಕೆಟ್ ಫ್ಲವರ್ ಬ್ರಾಕೆಟ್. B cross C ಬರಿಬೇಕಾಯ್ತು, C plus D ಬರಬೇಕು. B cross C, C plus C plus D, which is equal to vector A dot, dot ತುಂಬಾ ಇಂಪಾರ್ಟೆಂಟ್, A dot B cross C ಡಿಸ್ಟ್ರಿಬ್ಯೂಟಿವ್ ಲಾ ಪ್ಲಸ್ B cross D which is equal to, ನೋಡಿ 3 ಮಾರ್ಕ್ಸ್ ಕ್ವಶನ್, ತುಂಬಾ ಸಿಂಪಲ್, 3 ಸ್ಟೆಪ್ ಅಷ್ಟೇ ಇದೆ. A dot B cross C, A dot B cross C plus A dot B cross D which is equal to box of ABC. ಇದನ್ನು ನಾವು ಬಾಕ್ಸ್ ಆಫ್ ABC ಅಂತೀವಿ ಅಕಾರ್ಡಿಂಗ್ ಟು, ನೋಡಿ
ಇದನ್ನೇ ಈ ತರ ಬರುತ್ತೆ. ಬಾಕ್ಸ್ ಆಫ್ ಎ ಬಿ ಸಿ, ಬಾಕ್ಸ್ ಆಫ್ ಎ ಬಿ ಸಿ ಪ್ಲಸ್ ಬಾಕ್ಸ್ ಆಫ್ ಎ ಬಿ ಡಿ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಆರ್ ಎಚ್ ಎಸ್, ತುಂಬಾನೇ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಅಂತ ಕೇಳ್ತಕ್ಕಂಥದ್ದು. ಇನ್ನೊಂದು ರಿಸಲ್ಟ್ ಇದೆ, ತುಂಬಾನೇ ಇಂಪಾರ್ಟೆಂಟ್. ಇಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಸುಮಾರು ಸರಿ ಕೇಳಿದ್ದಾರೆ ನೋಡಿ. ತುಂಬಾ ಈಸಿ ಇದು. ಎ ಬಿ ಸಿ ಪ್ಲಸ್ ಸಿ ಪ್ಲಸ್ ಡಿ. ಅಕಾರ್ಡಿಂಗ್ ಟು ದಟ್ ಎ ಡಾಟ್ ಬಿ ಕ್ರಾಸ್ ಸಿ, ಎ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಸಿ ಪ್ಲಸ್ ಡಿ. ನೆಕ್ಸ್ಟ್ ಬಿ ಕ್ರಾಸ್ ಸಿ ಪ್ಲಸ್ ಬಿ ಕ್ರಾಸ್ ಸಿ, ಎ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಎ ಡಾಟ್ ಬಿ ಕ್ರಾಸ್ ಸಿ. ಮತ್ತೆ ಬಾಕ್ಸ್ ತಗೊಳ್ತಾರೆ. ತುಂಬಾ ಈಸಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಸುಮಾರು ಸರಿ ಕೇಳಿರ್ತಕ್ಕಂಥದ್ದು ಕ್ವಶನ್. 3 ಮಾರ್ಕ್ಗೆ ತುಂಬಾನೇ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಪ್ರೂವ್ ದಟ್ ಬಾಕ್ಸ್ ಆಫ್ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ cyclic order A B B C C A plus B B plus C plus A is equal to 2 times box of A B C. ಈ ರಿಸಲ್ಟ್ ಅನ್ನ ಸಿಇಟಿ ನಲ್ಲೂ ಡೈರೆಕ್ಟ್ ಗೊತ್ತಿದ್ರೆ ಸಾಕು. ಇಷ್ಟು ಗೊತ್ತಿದ್ರೆ ನಮ್ ಡೈರೆಕ್ಟ್ ನಾವು 2 times box of A B C ಅಂತ ಸಿಇಟಿ ನಲ್ಲಿ ಡೈರೆಕ್ಟ್ ಗೊತ್ತಿರಬೇಕು. ಎಕ್ಸಾಮಿನೇಷನ್ 3 ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ. ತುಂಬಾ ಈಸಿ ಇರ್ತದೆ. ಜಸ್ಟ್ ಪ್ರೀವಿಯಸ್ ಪ್ರೂಫ್ LHS is equal to box of A plus B, B plus C, C plus C is equal to ಅದೇ ಪ್ರೀವಿಯಸ್ ಫಾರ್ಮುಲಾ ಏನದು? ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಬಾಕ್ಸ್ ಇದೆ. ಏನ್ ಬರೀತಾ ಇದ್ವಿ? ಎ ಡಾಟ್ ಬಿ ಕ್ರಾಸ್ ಸಿ ಅಂತೇಳಿ. ಅಕಾರ್ಡಿಂಗ್ ಟು ದಟ್ ಎ ಅಂದ್ರೆ ಬಹಳ ಹುಷಾರಾಗಿ ಬರಬೇಕು. ಎ ಪ್ಲೇಸ್ ಅಲ್ಲಿ ಎ ಪ್ಲಸ್ ಬಿ ಇದೆ, ಅದು ಪೂರ್ತಿ ಬರೆದು ಸಾಧ್ಯ ಆದ ಬ್ರಾಕೆಟ್ ಹಾಕಿ ಡಾಟ್ ಹಾಕ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಡಾಟ್ ಹಾಕ್ಬೇಕು. ಇದಕ್ಕೆ ಬೆಲೆ ಇದೆ ನಮಗೆ. ಬೆಲೆ ಕೆಲವು ಡಾಟ್ ಹಾಕೋದಿಲ್ಲ, ಸುಮ್ಮನೆ ಬರ್ಕೊಳ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡಿ. ಎ ಡಾಟ್ ಬಿ ಕ್ರಾಸ್ ಸಿ, ಬಿ ಪ್ಲೇಸ್ ಅಲ್ಲಿ ಬಿ ಪ್ಲಸ್ ಸಿ ಇದೆ, ಬಿ ಪ್ಲೇಸ್ ಅಲ್ಲಿ ಬಿ ಪ್ಲಸ್ ಸಿ, ಕ್ರಾಸ್ ಸಿ ಪ್ಲೇಸ್ ಅಲ್ಲಿ ಸಿ ಪ್ಲಸ್ ಸಿ, ವಿಚ್ ಈಸ್ ಈಕ್ವಲ್ ಟು, ಬಹಳ ಹುಷಾರಾಗಿ ಬರೀಬೇಕು. ಕರೆಕ್ಟ್ ಆಗಿ ಆಪರೇಷನ್ ಏನ್ ಡೆಫಿನೇಷನ್ ಮಾಡಬೇಕು. ನೀಟಾಗಿ ಬರೀತಾ ಹೋಗಿ. ಎ ಪ್ಲಸ್ ಬಿ ಡಾಟ್ ಫ್ಲವರ್ ಬ್ರಾಕೆಟ್ ಪ್ರತಿಯೊಂದು ತಗೊಳ್ಳಿ. ಬಿ ಸಿ ಆಮೇಲೆ ತಗೊಳ್ಳೋಣ. ಬಿ ಕ್ರಾಸ್ ಸಿ ಡಿಸ್ಟ್ರಿಬ್ಯೂಟರ್ ಅಪ್ಲೈ ಮಾಡ್ತಾರೆ. ಬಿ ಕ್ರಾಸ್ ಸಿ ಪ್ಲಸ್ ಬಿ ಕ್ರಾಸ್ ಎ, ಬಿ ಕ್ರಾಸ್ ಸಿ ಪ್ಲಸ್ ಬಿ ಕ್ರಾಸ್ ಎ, ಬಿ ಆಯ್ತು. ನೆಕ್ಸ್ಟ್ ಸಿ ತಗೊಳ್ತಾನೆ. ಸಿ ಕ್ರಾಸ್ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಸಿ ಕ್ರಾಸ್ ಎ, ಫ್ಲವರ್ ಕ್ಲೋಸ್ ದ ಫ್ಲವರ್. ಇದು ಡಾಟ್ ತುಂಬಾ ಚೆನ್ನಾಗಿ ಗೊತ್ತಿ ಬರಿಬೇಕು. ಕ್ರಾಸ್ ಪ್ರಾಡಕ್ಟ್ ಇಲ್ಲಿ ಕ್ರಾಸ್ ಪ್ಲಸ್. ಕೆಲವರು ಬರಿಬೇಕಾದ್ರೆ ಏನು ಕನ್ಫ್ಯೂಸ್, ಇಲ್ಲೂ ಪ್ಲಸ್ ಇಲ್ಲೂ ಇಂಟು ಏನೇನು ಮಾಡ್ತಾರೆ. ಕನ್ಫ್ಯೂಸ್ ಮಾಡಬೇಡಿ, ಬಹಳ ಹುಷಾರಾಗಿ ಬರೀಬೇಕು. ನೋಡಿ, ನಿಮ್ಗೆ ಗೊತ್ತಿರ್ಲಿ ಎ ಕ್ರಾಸ್ ಎ 0 ಅಂತ ಹೇಳಿದ್ವಿ. ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ 0. ಅದೇ ತರ ಇಲ್ಲಿ ಸಿ ಕ್ರಾಸ್ ಸಿ 0 ಆಗುತ್ತೆ. ಇದು ಬಿಟ್ಬಿಡ್ತೀವಿ, ಇದು 0 ಆಯ್ತು. ನಮ್ಗೆ ಉಳಿದಿರೋದೇನು? ಬಿ ಕ್ರಾಸ್ ಸಿ ಪ್ಲಸ್ ಬಿ ಕ್ರಾಸ್ ಎ ಪ್ಲಸ್ ಸಿ ಕ್ರಾಸ್ ಎ. ಡಿಸ್ಟ್ರಿಬ್ಯೂಟಿವ್ ಲಾಗ್. ಮತ್ತೆ ಈ ಎ ಪ್ಲಸ್ ಬಿ ಇದೆ, ಡಾಟ್ ಆಫ್ ದೀಸ್ 3. ಎ ಮಾತ್ರ ತಗೊಳ್ಳೋದು. ಎ ಡಾಟ್, ಇದು ಬಿ ತಗೊಳ್ತಾ ಅದೇ ಹಾಗೆ ಹೇಳ್ತೀವಿ. ಎ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಮುಗಿತು. ಇದು ಫಸ್ಟ್ ಒಂದು ಮುಗಿತು. ಎ ಡಾಟ್ ಮತ್ತೆ ಎ ಡಾಟ್ ಬಿ ಕ್ರಾಸ್ ಎ, ಎ ಡಾಟ್ ಬಿ ಕ್ರಾಸ್ ಎ ಪ್ಲಸ್ ಇದು 0 ಇರುತ್ತೆ, ಬಿಡ್ತಾ ಇದೀವಿ. ಎ ಡಾಟ್ ಸಿ ಕ್ರಾಸ್ ಎ ಪ್ಲಸ್ ಏದಾಯ್ತು. ನೆಕ್ಸ್ಟ್ ಬಿ ತಗೊಳ್ತಾ ಇದೆ. ಎ ಕ್ಲಿಯರ್ ಆಯ್ತು. ಬಿ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಎ ಪ್ಲಸ್ ಬಿ ಡಾಟ್ ಸಿ ಕ್ರಾಸ್ ಎ, ವಿಚ್ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಕ್ರಾಸ್ ಎನ್ನ
ಬಾಕ್ಸ್ ಆಫ್ ಎ ಬಿ ಸಿ ಅಂತ ಬರಿತಾ ಇದೀನಿ. ಬಾಕ್ಸ್ ಆಫ್ ಎ ಬಿ ಸಿ ಎ ಡಾಟ್ ಬಿ ಕ್ರಾಸ್ ಸಿ ಬಾಕ್ಸ್ ಆಫ್ ಎ ಬಿ ಸಿ ಪ್ಲಸ್ ಬಾಕ್ಸ್ ಆಫ್ ಎ ಬಿ ಎ. ಬಾಕ್ಸ್ ಆಫ್ ಎ ಬಿ ಎ ಬರಿಬಹುದು ಅಥವಾ 2 ಲೆಟರ್ಸ್ ಐಡೆಂಟಿಕಲ್ ಇರೋದ್ರಿಂದ ನೀವು ನೇರವಾಗಿ 0 ಬರಿಬಹುದು. ಇದನ್ನು ಬಾಕ್ಸ್ ಆಫ್ ಎ ಬಿ ಎ ಬರಿಬಹುದು. ಬಾಕ್ಸ್ ಆಫ್ ಎ ಬಿ ಎ ಬಿ ಎ ಅಂತ ಆಗುತ್ತೆ. ಸೆಕೆಂಡ್ ಒನ್ ಫಸ್ಟ್ ರೋ ಮತ್ತೆ ಥರ್ಡ್ ರೋ ಈಕ್ವಲ್ ಇರುತ್ತದೆ, ಏನಾಗುತ್ತೆ 0 ಆಗುತ್ತೆ. ಸೊ ಹಾಗಾಗಿ ಎ ಡಾಟ್ ಬಿ ಕ್ರಾಸ್ ಎ ತುಂಬಾ ಸಿಂಪಲ್. ಈ ತರ ಬಂದಾಗ 2 ಲೆಟರ್ ರಿಪೀಟ್ ಆಯ್ತದೆ, ಡೈರೆಕ್ಟ್ 0 ಬಂದಿದೆ. ಪ್ಲಸ್ ಎ ಡಾಟ್ ಸಿ ಕ್ರಾಸ್ ಎ ಸೇಮ್ ಎ ಸಿ ಎ ಮತ್ತೆ 0 ಆಗುತ್ತೆ 0. ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಸಿ ಬಿ ಡಾಟ್ ಬಿ ಕ್ರಾಸ್ ಸಿ ಬಿ ಡಾಟ್ ಬಿ ಕ್ರಾಸ್ ಬಿ ಮತ್ತೆ ಬಿ ರಿಪೀಟ್ ಆಗಿದೆ. ಬಿ ಬಿ ಸಿ ಇದೇ ತರ ಬಾಕ್ಸ್ ಆಫ್ ಬಿ ಬಿ ಸಿ 2 ರೋ ಐಡೆಂಟಿಕಲ್, ದೆನ್ ಇಟ್ ಈಸ್ 0. 2 rows are identical, then the value of the determinant is 0. ಮತ್ತೆ ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಎ again first and second row identical, then the value of the determinant is 0. plus b dot b cross c cross a box of b c a which is equal to box of a b c plus box of b c a. ನಮ್ಗೊಂದು ಫಾರ್ಮುಲಾ ಬರ್ಸಿದೀನಿ. a b c is equal to b c a is equal to c a b. b c a is nothing but a b c. b c is equal to a b c. b c a is equal to a b c is equal to c a b ಅಂತ ಹೇಳ್ತೀವಿ. ಸೈಕ್ಲಿಕ್ ಆರ್ಡರ್ ಸೇಮ್ ಇರುತ್ತೆ. b c a ಏನು ಬರೆಯೋದು ನಾವು a b c ಬಾಕ್ಸ್ ಆಫ್ a b c. ಇಲ್ಲಿ ಬಾಕ್ಸ್ ಆಫ್ ಎ ಬಿ ಸಿ ಇದೆ ಪ್ಲಸ್ ಬಾಕ್ಸ್ ಆಫ್ ಎ ಬಿ ಸಿ ಏನಾಗುತ್ತೆ 2 times ಬಾಕ್ಸ್ ಆಫ್ ಎ ಬಿ ಸಿ ಅಂತ ಆಯ್ತು. 2 times ಬಾಕ್ಸ್ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು 11. 2 times ಬಾಕ್ಸ್ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು 2 times ಬಾಕ್ಸ್ ಆಫ್ ಎ ಬಿ ಸಿ. ದಟ್ ಈಸ್ ಏನಾಯ್ತು ನಮಗೀಗ 2 times ಬಾಕ್ಸ್ ಆಫ್ ಎ ಬಿ ಸಿ. ದಟ್ ಈಸ್ ಆರ್ ರೈಟ್ ಆನ್ಸರ್. ತುಂಬಾನೇ ಇಂಪಾರ್ಟೆಂಟ್, ಸುಮಾರು ಸರಿ ರಿಪೀಟ್ ಮಾಡಿದ್ದಾರೆ ನೋಡಿ. ಇನ್ನೊಂದು ಸರಿ ಹೇಳ್ತೀನಿ. ಬಾಕ್ಸ್ ಆಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಸಿ ಅನ್ನ ಈ ಫಾರ್ಮುಲಾ ತಗೊಳ್ತಾ ಇದೆ. ಬಾಕ್ಸ್ ಆಫ್ ಎ ಬಿ ಸಿ ಏನು ಎ ಡಾಟ್ ಬಿ ಕ್ರಾಸ್ ಸಿ, ಎ ಪ್ಲೇಸ್ ಅಲ್ಲಿ ಎ ಪ್ಲಸ್ ಬಿ ಇದೆ, ಡಾಟ್ ಬಿ ಪ್ಲೇಸ್ ಅಲ್ಲಿ ಬಿ ಪ್ಲಸ್ ಇದೆ, ಕ್ರಾಸ್ ಸಿ ಪ್ಲೇಸ್ ಅಲ್ಲಿ ಸಿ ಪ್ಲಸ್ ಎ ಪ್ಲಸ್ ಬಿ ಡಾಟ್ ಬಿ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಎ. ಬಹಳ ತುಂಬಾ ಚೆನ್ನಾಗಿ ಬರಬೇಕು. ಡಾಟ್ ಪ್ಲಸ್ ಕ್ರಾಸ್ ಬಹಳ ಹುಷಾರ ಬರಬೇಕು. ಇದು ಹಾಗೆ ಇರುತ್ತೆ. ಇದನ್ನ ಮಾತ್ರ ಚೇಂಜ್ ಮಾಡಬೇಡಿ ನೋಡಿ. ಇದೆಲ್ಲ ಡಾಟ್ ತುಂಬಾ ಚೆನ್ನಾಗಿರ್ಬೇಕು. ಡಾಟ್ ಒಂದೊಂದೇ ತಗೊಳ್ಳೋಣ. ಬಿ ಕ್ರಾಸ್ ಸಿ ಪ್ಲಸ್ ಬಿ ಕ್ರಾಸ್ ಎ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಸಿ ಕ್ರಾಸ್ ಎ. ನಮಗೆ ಗೊತ್ತಿದೆ ಸಿ ಕ್ರಾಸ್ ಸಿ 0 ಅಂತೇಳಿ. ಸಿ ಕ್ರಾಸ್ ಸಿ 0. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಈ ಎ ಪ್ಲಸ್ ಬಿ ಇದೆಲ್ಲ ಎ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಎ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಎ ಡಾಟ್ ಬಿ ಸಿ ಕ್ರಾಸ್ ಸಿ ತಗೊಳ್ತೀನಿ. ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಸಿ ಪ್ಲಸ್ ಬಿ ಡಾಟ್ ಬಿ ಕ್ರಾಸ್ ಎ ಪ್ಲಸ್ ಬಿ ಡಾಟ್ ಸಿ ಕ್ರಾಸ್ ಸಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎ ಡಾಟ್ ಬಿ ಕ್ರಾಸ್ ಸಿ ನಥಿಂಗ್ ಬಟ್ ಬಾಕ್ಸ್ ಆಫ್ ಎ ಬಿ ಸಿ. ಎ ಡಾಟ್ ಬಿ ಕ್ರಾಸ್ ಎ ಅಂದ್ರೆ 0. 2 rows are identical. ಎ ಡಾಟ್ ಸಿ ಕ್ರಾಸ್ ಎ 0, ಬಿ ಡಾಟ್ ಬಿ ಕ್ರಾಸ್ ಎ 0, ಬಿ ಡಾಟ್ ಬಿ ಕ್ರಾಸ್ ಎ 0. ದಿಸ್ ಇಸ್ ನಥಿಂಗ್ ಬಾಕ್ಸ್ ಆಫ್ ಬಿ ಸಿ. ಬಾಕ್ಸ್ ಆಫ್ ಬಿ ಸಿ ಇದನ್ನ ಹಾಗೆ ಬರ್ಕೊಳ್ತೀವಿ. ಈ ಬಿ ಸಿ ಅಂದ್ರೆ ಮತ್ತೆ ಎ ಬಿ ಸಿ ಅಂತ ತಗೊಳ್ತಾ ಇದ್ವಿ. ಬಾಕ್ಸ್ ಆಫ್ ಎ ಬಿ ಸಿ ದಟ್ ಈಸ್ 2 times ಬಾಕ್ಸ್ ಆಫ್ ಎ ಬಿ ಸಿ. ಸಿ ನಲ್ಲಿ ರಿಸಲ್ಟ್ ಕೇಳಿದ್ರೆ ನಿಮ್ಗೆ ಇದು 4 ಸಾಕಾಗುತ್ತೆ. ಸೊ ಎಕ್ಸಾಮಿನೇಷನ್ 3 marks ಈ ಕ್ವಶನ್ ಅನ್ನ ಕೇಳ್ತಾರೆ. ತುಂಬಾ ಸರಿ ರಿಪೀಟ್ ಮಾಡಿದ್ರೆ ನೀವು ನೋಡ್ಕೊಂಡು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ತುಂಬಾ ಸಿಂಪಲ್ ಇರ್ತಕ್ಕಂಥದ್ದು. ಕೋಪ್ಲನಾರ್ ಕಂಡೀಷನ್ ಹೇಳಿದ್ವಿ. ಎ ಬಿ ಸಿ ಆರ್ ಕೋಪ್ಲನಾರ್ ಬಾಕ್ಸ್ ಆಫ್ ಎ ಬಿ ಸಿ ಈಕ್ವಲ್ 0 ಅದ್ರ ಮೇಲೆ ಕೇಳ್ತಕ್ಕಂಥದ್ದು. ಶೋ ದಟ್ ದ ವೆಕ್ಟರ್ಸ್ ವೆಕ್ಟರ್ ಎ ಈಕ್ವಲ್ ಟು ಐ ಮೈನಸ್ 2j ಪ್ಲಸ್ 3k, ವೆಕ್ಟರ್ ಬಿ ಈಕ್ವಲ್ ಟು ಮೈನಸ್ 2i ಪ್ಲಸ್ 3j ಮೈನಸ್ 4k ಅಂಡ್ ವೆಕ್ಟರ್ ಸಿ ಈಕ್ವಲ್ ಟು ಐ ಮೈನಸ್ 3j ಪ್ಲಸ್ 5k ಆರ್ ಕೋಪ್ಲನಾರ್ ಅಂತ ಇದೆ ನೋಡಿ. ಬಾಕ್ಸ್ ಆಫ್ ಎ ಬಿ ಸಿ 0 ಪ್ರೂವ್ ಮಾಡಬೇಕು. ಬಾಕ್ಸ್ ಆಫ್ ಎ ಬಿ ಸಿ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಫಸ್ಟ್ ರೋ ಎ ಐ ಮೈನಸ್ 2j ಪ್ಲಸ್ 3k ಅಂದ್ರೆ ಕೋಎಫಿಷಿಯಂಟ್ ಬರ್ಕೋಬೇಕು 1 ಮೈನಸ್ 2 3, ಬಿ ಮೈನಸ್ 2 3 ಮೈನಸ್ 4, ಸಿ 1 ಮೈನಸ್ 3 5 which is equal to
ನಿಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ 1 ಇಂಟು 3 5 15 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 4 12 minus of minus plus 2 minus of minus plus 2 into minus 10 minus 10 minus of minus plus 4 plus 3 into minus plus 6 minus 3 which is equal to 15 minus 12 is 3 ಇಲ್ಲಿ minus 10 plus 4 is minus 6 into 2 is minus 12 plus 6 minus 3 is 3 into 3 is 9 9 plus 3 12 12 minus 12 is 0 therefore box of A comma B comma C are coplanar sorry vectors vector A vector B vector C are coplanar 3 vectors direct ಕೊಟ್ಟು coplanar ಕೇಳಿದಾಗ ತುಂಬಾ ಈಜಿಯಾಗಿ ಮಾಡ್ತೀವಿ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ 4 ವೆಕ್ಟರ್ಸ್ 4 ಪೊಸಿಷನ್ ವೆಕ್ಟರ್ಸ್ ಕೊಡ್ತೀನಿ ಅದು ಹೇಳ್ತೀನಿ ಏನ್ ಮಾಡಬೇಕು ಅಂತ ಹೇಳಿ ನೋಡಿ. 4th ಕ್ವಶನ್ ಇದು ಅದೇ ಸೇಮ್ ಅದನ್ನೇ ಬಟ್ ಏನಿದೆ 3 ವೆಕ್ಟರ್ಸ್ ಆರ್ ಕೋಪ್ಲಾನರ್ ಫೈಂಡ್ ಲ್ಯಾಂಬ್ಡಾ ಅಂತ ಹೇಳಿದ್ರೆ 3 ವೆಕ್ಟರ್ಸ್ ಆರ್ ಕೋಪ್ಲಾನರ್ ಫೈಂಡ್ ಲ್ಯಾಂಬ್ಡಾ. ಕಂಡೀಷನ್ ಫಾರ್ ಕೋಪ್ಲಾನರಿಟಿ ಏನು? ಕಂಡೀಷನ್ ಫಾರ್ ಕೋಪ್ಲಾನರಿಟಿ ಏನು? ಬಾಕ್ಸ್ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು 0 ಫಸ್ಟ್ ಬರ್ಕೊಂಡ್ಬಿಡಿ ಕಂಡೀಷನ್ ಬರ್ಕೊಂಡು 0 ಈಗ ಸ್ಕೇಲರ್. So box of ABC is the determinant of ಬರ್ಕೊಳ್ತಾ ಇದ್ವಿ A 1 minus 1 1 B vector 3 1 2 ನೀವು ಒಂದು ಸ್ಟೆಪ್ ಬೇಕಾದ್ರೆ ಬರ್ಬೋದು ವೆಕ್ಟರ್ A is equal to ಬರ್ಕೊಳ್ತಿದ್ರೆ 1 minus 1 1 ವೆಕ್ಟರ್ B is equal to 3 1 2 ವೆಕ್ಟರ್ C is equal to 1 lambda minus 3 ಒಂದು ಸ್ಟೆಪ್ ಬೇಕಾದ್ರೆ ಬರೀಬಹುದು A B C 1 lambda minus 3 which is equal to 0. Expand ಮಾಡ್ತಾ ಇದ್ದೀವಿ again plus minus plus 1 into minus 3 minus 2 lambda minus into minus plus 1 into 3 into minus 3 minus 9 minus 2 plus 1 into 3 lambda minus 1 is equal to 0. ಇಲ್ಲಿ minus 3 minus 2 lambda minus 3 minus 2 lambda minus 2 minus 9 minus 2 is minus 11 3 lambda minus 1 plus 3 lambda minus 1 is equal to 0. ಇಲ್ಲಿ minus 2 lambda ಇದೆ plus 3 lambda ಇದೆ minus 2 lambda plus 3 lambda is lambda. ಇಲ್ಲಿ minus 3 minus 11 minus 14 minus 1 minus 15 ರೈಟ್ ಸೈಡ್ ಹೋದ್ರೆ ಪ್ಲಸ್ 15 ಆಗುತ್ತೆ. ಇದು ಒಂದು ಟೈಪ್ ಪ್ರಾಬ್ಲಮ್. ಏನು 3 ವೆಕ್ಟರ್ಸ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟು ಕೋಪ್ಲಾನರ್ ಅಂತ ಹೇಳಿದ್ರೆ ಜಸ್ಟ್ ಬಾಕ್ಸ್ ಆಫ್ ABC 0 ಅಂತ ಕರೆದು 3 ವೆಕ್ಟರ್ಸ್ ಆರ್ ಕೋಪ್ಲಾನರ್ ಫೈಂಡ್ ಲ್ಯಾಂಬ್ಡಾ ಅಥವಾ ಫೈಂಡ್ ಅನ್ನೋನ್ ಅಂತ ಕೇಳಿದ್ರೆ ಡಿಟರ್ಮಿನೆಂಟ್ ABC 0 ತಗೊಂಡು ಡಿಟರ್ಮಿನೆಂಟ್ ಈಕ್ವಲ್ ಟು 0 ಮಾಡ್ಬಿಟ್ಟು ಅನ್ನೋನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಒನ್ ಟೈಪ್ ಪ್ರಾಬ್ಲಮ್. ನೆಕ್ಸ್ಟ್ ಟೈಪ್ ನೋಡೋಣ. ಓಕೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಶೋ ದಟ್ ದ 4 ಪಾಯಿಂಟ್ಸ್ ವಿತ್ ಪೊಸಿಷನ್ ವೆಕ್ಟರ್ಸ್ 4 8 12 2 4 6 3 5 4 and 5 8 5 ಆರ್ ಕೋಪ್ಲಾನರ್ ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ಸೇಮ್ ಪ್ರಾಬ್ಲಮ್ ಕೊಟ್ಟು ಎಕ್ಸ್ ವ್ಯಾಲ್ಯೂ ಕೇಳಿದ್ರೆ 4 ಪಾಯಿಂಟ್ಸ್ ಆರ್ ಕೋಪ್ಲಾನರ್ ಫೈಂಡ್ ಎಕ್ಸ್. ಫಸ್ಟ್ ಒನ್ ಶೋ ದಟ್ ದ ಕೋಪ್ಲಾನರ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಕೋಪ್ಲಾನರ್ ಆಗಿದೆ 4 ಪೊಸಿಷನ್ ಪಾಯಿಂಟ್ಸ್ ಪೊಸಿಷನ್ ವೆಕ್ಟರ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ತುಂಬಾ ಸಾಲಿನ ಕೇಳಿದ್ರೆ ಇದನ್ನ ಎಕ್ಸಾಂಪಲ್ ಕೇಳಿದ್ರೆ ಇದನ್ನಂತೂ ಸಾಕಷ್ಟು ಸಾರಿ ಕೇಳಿದ್ರೆ ನಿಮ್ಗೆ ಗೊತ್ತಿದ್ದು ನೋಡಿದ ತಕ್ಷಣ ಆನ್ಸರ್ 5 ಬರಬೇಕು. ಅದು ಜ್ಞಾಪಕ ಇರಬೇಕು ನಿಮಗೆ. ಓ ಇದು ನನ್ನ ಮಿಸ್ಟೇಕ್ ಆಗುತ್ತೆ ಅಂತ. ಇದೊಂದೇ ಕ್ವಶನ್ ಅನ್ನ ಸುಮಾರು ಅರ್ಧ ಕ್ವಶನ್ ಪೀಪಲ್ 3 ಮಾರ್ಕ್ ಕೇಳಿದಾನೆ. ಇನ್ನು ಆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಎಕ್ಸ್ ಈಕ್ವಲ್ ಟು 5 ಬರಬೇಕು. ಇಲ್ಲ ಏನೋ ಮಿಸ್ಟೇಕ್ ಮಾಡಿದ್ರು ಅಂತ ಗೊತ್ತಾಗಬೇಕು. 4 ಪೊಸಿಷನ್ ವೆಕ್ಟರ್ಸ್ ಕೊಟ್ಟಾಗ 3 ವೆಕ್ಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಏನು ಈ ಪೊಸಿಷನ್ ವೆಕ್ಟರ್ಸ್ ಕೊಟ್ಟದ್ದು ಆಕ್ಚುಲಿ ಏನ್ ಕೊಟ್ಟಿದ್ದಾನೆ OA is equal to OA 4 8 12 OB is equal to ಸಿಂಪಲ್ ಬರ್ಕೊಳ್ತೇನೆ 2 4 6 OC is equal to 3 5 4 OD is equal to 5 8 5.
You can calculate AB, AC, AD. Any three vectors. AB, AC, AD. ಇದರ ಬಾಕ್ಸ್ ಪ್ರಾಡಕ್ಟ್ 0 ಅಂತ ಪ್ರೂವ್ ಮಾಡಬೇಕು. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. AB ವೆಕ್ಟರ್ ಅಂದ್ರೆ ಏನು ನಮಗೆ ಗೊತ್ತಿದೆ? OB minus OA is equal to OB minus correspondingly subtract ಮಾಡಿ 2 minus 4 comma 4 minus 8 comma 6 minus 12, nothing but minus 2 minus 4 minus 6. AC is equal to OC minus OA, OC minus OA, 3 minus 4, 5 minus 8 comma 4 minus 12, which is equal to minus 1 minus 3, 4 minus 12 is minus 8. AD is equal to OD minus OA, OD minus OA, 5 minus 4, 8 minus 8, 5 minus 12, 1, 0, minus 7. Then we have to do that box of AB, AC, AD is equal to 0 ಅಂತ ಪ್ರೂವ್ ಮಾಡಬೇಕು ನಾವು. ನೋಡಿ ಬಾಕ್ಸ್ ಆಫ್ AB, AC ಇದು -2, -4, -6, -1, -3, -8, 1, 0, -7, which is equal to 0 ಅಂತ ಬರಬೇಕು ನಮ್ಗೆ ಆನ್ಸರ್. ಇದೇ ಕ್ವಶನ್ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಪ್ಲಸ್ ಮೈನಸ್ ಪ್ಲಸ್ -2 into minus into minus plus 21 minus 0, 21 minus 0, or you can write plus 0, minus into minus plus, but 0 into 8 is 0, minus into minus plus 4 into minus into minus plus 7 plus 8, minus into minus plus 8, minus 6 into 0, ಮೈನಸ್ ಇಂಟು ಇದು ಪ್ಲಸ್, ಇದು ಮಲ್ಟಿಪ್ಲೈ ಮಾಡ್ಕೊಂಡು ಪ್ಲಸ್ ಅಂತ ತೊಗೊಳ್ತೀವಿ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ ತೊಗೊಳ್ತೀವಿ, ಮಲ್ಟಿಪ್ಲೈ 0 ಆಗುತ್ತೆ, ಮೈನಸ್ ಆಫ್ ಇದು ಮಲ್ಟಿಪ್ಲಿಕೇಶನ್, ಮೈನಸ್ ಆಫ್ minus 3 plus 3, which is equal to minus 21 into 2 42 plus 15 into 4 is 60, 3 into 6 minus 8, which is equal to 0. 0 ಬಂದಿದೆ. 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಕೊಟ್ಟಿದ್ದಾಗ ನಾವು 3 ವೆಕ್ಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. AB, AC, AD, ಅದರ ಬಾಕ್ಸ್ ಪ್ರಾಡಕ್ಟ್ 0, ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ 0 ಅಂತ ಪ್ರೂವ್ ಮಾಡಿದೆ. ಗಿವನ್ therefore given 4 points are covalent. given 4 points are covalent. ಸರ್ AB, AC, AD ಇದನ್ನೇ ತಗೋಬೇಕಾ? ನೀವು ಯಾವ ಮೆಥಡ್ ಆದ್ರೂ ತಗೋಬಹುದು. ನೋಡಿ AB, AC, AD is equal to 0 ಅಂತ ಪ್ರೂವ್ ಮಾಡಬಹುದು. A ಫಿಕ್ಸ್ ಮಾಡ್ಕೊಂಡು AB, AC, B ಫಿಕ್ಸ್ ಮಾಡ್ಕೊಂಡು BC, BD, BC, BD, BA is equal to 0, ಅಥವಾ CA, CB, CD is equal to 0, DA, DB, DC is equal to 0, or you can write as AB, BC, CD is equal to 0. ಇಷ್ಟು ಮೆಥಡ್ ಮಾಡಿದ್ರು 0 ಬರುತ್ತೆ. ಇಷ್ಟು ಮೆಥಡ್ ಮಾಡಿದ್ರು 1, 2, 3, 4, 5 ಮೆಥಡ್ಸ್ ತಗೊಳ್ಳಿ, ಅಷ್ಟು ಮೆಥಡ್ಸ್ ಅಲ್ಲಿ 0 ಬರುತ್ತೆ. ನಾನು ಇದೊಂದು ಒಂದು ಮೆಥಡ್ ಮಾಡಿದೆ, ಯಾವ್ದಾದ್ರು ಒಂದು ಮೆಥಡ್ ಫಾಲೋ ಮಾಡ್ಬೋದು. ಸೊ ಅಷ್ಟು ಮೆಥಡ್ ಮಾಡಿ 0 ಬರುತ್ತೆ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಕೊಟ್ಟಿದ್ದಾರೆ. Four points are coplanar, find the value of x ante. 4 points are coplanar, find the value of x ante. Sixth one answer. OA is equal to, given OA is equal to, ಏನು ಕೊಟ್ಟಿದ್ದಾರೆ 3 to 1. OB is equal to 4x 5.
OC is equal to 4, 2, minus 2. OD is equal to 6, 5, minus 1. Then you can calculate AB. AB is OB minus OA. 4, same procedure. 4 minus 3, x minus 2, 5 minus 1. That is 1, x minus 2, 4. AB. AC is equal to OC minus OA. 4 minus 3, 2 minus 2, minus 2 minus 1. 1, 0, minus. AD is equal to OD minus OA. 6 minus 3, comma, 5 minus 2, and minus 1 minus 1. 3, 3, minus 2. ಪ್ರೀವಿಯಸ್ ಏನು 4 ಪಾಯಿಂಟ್ಸ್ ಅನ್ನ ಕೋಪ್ಲನ್ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಇಲ್ಲಿ ಕೋಪ್ಲನ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಕಂಡೀಷನ್ ಏನು? ವಾಟ್ ಇಸ್ ದ ಕಂಡೀಷನ್? ಬಾಕ್ಸ್ ಆಫ್ AB, AC, AD is equal to 0. That is determinant of is equal to 0 ತಗೊಂಡು x ಕ್ಯಾಲ್ಕುಲೇಟ್ ಮಾಡಬಹುದು. Determinant of 1, x minus 2, 4, 1, 0, minus 3, 3, 3, minus 2. गणनायकाय गणदैवताय गणाध्यक्षाय धीमहि गणनायकाय ನೋಡಿ, is equal to 0. ಪ್ಲಸ್ ಮೈನಸ್ ಪ್ಲಸ್ 1 into 0 plus 9, 1 into 0 plus 9, minus x minus 2 into minus x minus 2 into minus 2 plus 9 plus 4 into 3 minus 2 is equal to 0. So 9, ಇಲ್ಲಿ minus 2 plus 9 is 7 ಆಯ್ತು. minus 7 into x minus 2. minus 7 into x minus 2 plus 12 is equal to 0. ನೋಡಿ, 9 minus 7x minus into minus plus 14 plus 12 is equal to 0. minus 7x ಇದೆ. minus 7x is equal to 14 plus 12, 26 plus 9, 35. Right side go minus 35. X is equal to minus minus gets cancelled. X is equal to 5. ತುಂಬಾನೇ ಇಂಪಾರ್ಟೆಂಟ್. ಇದೇ ಕ್ವಶನ್ ಅನ್ನ ಸುಮಾರು ಸರಿ ಕೇಳಿದ್ದಾರೆ. ನೋಡಿ, ಇನ್ನೊಂದು ಐಡಿಯಾ ಇರಬೇಕು. AB, AC, AD ತಗೋಬಹುದು. BC, BD, BA ತಗೊಳಕ್ ಹೋಗ್ಬೇಡಿ. ಈ ತರ ಪ್ರಾಬ್ಲಮ್ ಕೊಟ್ಟಾಗ ಯಾಕೆ ತಗೋಬಾರ್ದು? ಬಿ ನಲ್ಲಿ ಅನ್ನೋನ್ ಇರೋದ್ರಿಂದ ಎಲ್ಲ ಕಡೆ ಅನ್ನೋನ್ ಬರುತ್ತೆ. ಸಿಂಪ್ಲಿಫಿಕೇಶನ್ ತುಂಬಾ ಟಫ್ ಆಗುತ್ತೆ. ಜೊತೆಗೆ ಬಿ ರಿಪೀಟ್ ಆಗಬಾರ್ದು. ಅದನ್ನು ತಗೋಬೇಕು. ABAC, ಇದನ್ನು ತಗೊಳ್ಬೇಕು. ABAC, ಈ 3 ಮೆಥಡ್ ಅಲ್ಲಿ ಯಾವ್ದಾದ್ರು ತಗೋಬಹುದು. ಇದು ಇದೇ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡೋದು, ಇದೇ ಮೆಥಡ್ ತಗೊಳ್ಳಿ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಂಪಿಟೇಟಿವ್ ನಲ್ಲಿ ಕೊಟ್ಟಾಗ ನಿಮ್ಗೊಂದು ಐಡಿಯಾ ಇರಬೇಕು. ಇರುತ್ತೆ ಆ ವ್ಯಾಲ್ಯೂ, ಆ ಲೆಟರ್ ನ ಫಿಕ್ಸ್ ಮಾಡಬೇಡಿ. ಮತ್ತೆ ABBCD ತಗೊಳ್ಬೇಡಿ. ಅಷ್ಟು ಐಡಿಯಾ ಇದ್ರೆ ಸಾಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಶೋ ದಟ್ ದ ವೆಕ್ಟರ್ಸ್ vector A, vector B and vector C are coplanar if A plus B, B plus C and C plus A are coplanar. Proof. Given vector A plus vector B, vector B plus vector C and vector C plus vector A are coplanar. ಈ ಕ್ವಶನ್ ಎಕ್ಸಾಮ್ ಕೇಳಿದ್ದಾರೆ. ಒಂದೊಂದೇ ವೆಕ್ಟರ್, ಇದೊಂದು ವೆಕ್ಟರ್, ಇದೊಂದು ವೆಕ್ಟರ್, ಇದೊಂದು 3 ವೆಕ್ಟರ್ಸ್ ಆರ್ ಕೋಪ್ಲನ್ ಅಂದ್ರೇನು? ದೇರ್ ಬಾಕ್ಸ್ ಇಸ್ ಈಕ್ವಲ್ 0. ದಟ್ ಈಸ್ ಬಾಕ್ಸ್ ಆಫ್
ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಇಸ್ ಈಕ್ವಲ್ ಟು 0 ಅಂತೇಳಿ ಸೇಮ್ ಕ್ವಶನ್ 3 ಮಾರ್ಕ್ ಕೇಳಿದ್ದಾರೆ. ಬಾಕ್ಸ್ ಆಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಪ್ಲಸ್ ಎ ಅಂದೇನು? ವಿ ನೋ ದಟ್ ಬಾಕ್ಸ್ ಆಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ವೆರಿ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಬಾಕ್ಸ್ ಆಫ್ ಎ ಬಿ ಸಿ ಅಂತೇಳಿ 2 times box of ABC. Therefore, it is 2 times box of ABC is equal to 0. Divide throughout by 2. That is, box of ABC is equal to 0. Box of ABC is equal to 0. Therefore, vector A, vector B, vector C are coplanar. Box of ABC coplanar idre ABC box of ABC 0. Box of ABC 0 means vector A, vector B, vector C are coplanar. ಇಷ್ಟೇ ಕೇಳಿದ 3 ಮಾರ್ಕ್ ಕ್ವಶನ್. ಏನ್ ಹೇಳಿದಾನೆ? ಶೋ ದಟ್ ದ ವೆಕ್ಟರ್ಸ್ ಎ ಬಿ ಸಿ ಆರ್ ಕೋಪ್ಲರ್. ಇದನ್ನು ನಾವು ಕೋಪ್ಲರ್ ಅಂತ ಪ್ರೂವ್ ಮಾಡಬೇಕು. ಇಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಅಂಡ್ ಸಿ ಪ್ಲಸ್ ಸಿ ಆರ್ ಕೋಪ್ಲರ್. ಗಿವನ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಸಿ ಆರ್ ಕೋಪ್ಲರ್, ನಥಿಂಗ್ ಬಟ್ ದೇರ್ ಬಾಕ್ಸ್ ಇಸ್ ಈಕ್ವಲ್ ಟು 0. ಬಾಕ್ಸ್ ಆಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಸಿ 0 ಅಂತ ಆಗುತ್ತೆ. ಹಾಗಾದ್ರೆ ಏನಾಯ್ತು? ಇದಕ್ಕೆ ನಮಗೆ ಗೊತ್ತಿದೆ ಇದು ರಿಸಲ್ಟ್. ವೆರಿ ಫಸ್ಟ್ ರಿಸಲ್ಟ್ ನಾವು ಮಾಡಿದ್ವಿ, ನಮಗೆ ಐಡಿಯಾ ಇರಬೇಕು. ವಿ ನೋ ದಟ್ ಇದೊಂದು ಬರೀಬೇಕು ಅಷ್ಟೇ. ವಿ ನೋ ದಟ್ ಬಾಕ್ಸ್ ಆಫ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಈಕ್ವಲ್ 2 ಟೈಮ್ಸ್ ಎ ಬಿ ಸಿ ಅಂತೇಳಿ. therefore this is nothing but 2 times a b c 0. 2 ಇಂದ ಡಿವೈಡ್ ಮಾಡಿದ್ರೆ a b c 0 ಆಯ್ತು. a b c 0 means a b c are coplanar. ಕ್ವೆಶ್ಚನ್ ನಂಬರ್ 8 ಏನಂತಂದ್ರೆ ತುಂಬಾ ಸಿಂಪಲ್. ಇದೊಂದು ಎಕ್ಸಾಮಿನೇಷನ್ ಒಂದ್ಸಲಿ ಕೇಳಿದ್ದಾರೆ. ಒಂದೊಂದೇ ವೆಕ್ಟರ್, ಇದೊಂದು ವೆಕ್ಟರ್ ಇದೊಂದು ವೆಕ್ಟರ್ ವೆಕ್ಟರ್ ತಗೊಳ್ಳಿ. ವೆಕ್ಟರ್ a is equal to 1 minus 1 0. ವೆಕ್ಟರ್ b is equal to 0 I ಇಲ್ಲ ಇದೆ I quotient 0 1 minus 1. ವೆಕ್ಟರ್ c is equal ಇನ್ನೊಂದು ಮೆಥಡ್ ಇದೆ ಬಟ್ ಇದು ಈಸಿ ಮೆಥಡ್. I quotient minus 1 j ಇಲ್ಲ ಟರ್ಮ್ k quotient 1. therefore box of ABC ಅಂದ್ರೂ ಒಂದೇ, ಬಾಕ್ಸ್ ಆಫ್ ABC ಅಂದ್ರೂ ಒಂದೇ, ಅಥವಾ ಬಾಕ್ಸ್ ಆಫ್ I minus j minus k minus ಅಂದ್ರೂ ಒಂದೇ. ಏನಾಯ್ತು? ಡಿಟರ್ಮಿನೆಂಟ್ ಆಫ್ 1 minus 1 0 0 1 minus 1 minus 1 0 1 which is equal to expand ಮಾಡಿ 0 ಅಂತ ಪ್ರೂವ್ ಮಾಡಿದ್ರೆ 0 ಅಂತ ಆಯ್ತಲ್ಲ. 1 into ಅಲ್ಲಿ ಕೇಳಿದ್ರೆ 0 1 into 1 minus 0 plus 1 minus of minus plus but 0 into 0 ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 1 into 0 0 ಮೈನಸ್ ಆಫ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 1. ಒಂದು ಮೈನಸ್ ಇತ್ತು, ಇಲ್ಲೊಂದು ಮೈನಸ್. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಆಯ್ತು. ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ 0 0 ಇಂಟು ಎನಿಥಿಂಗ್ ಇಸ್ 0. ಇಲ್ಲೇನಾಗುತ್ತೆ? 0 ಪ್ಲಸ್ 1 ಆಗುತ್ತೆ. ಬಟ್ ಇಲ್ಲಿ ಔಟ್ಸೈಡ್ 0 ಇಂದ ಪೂರ್ತಿ 0 ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಇಟ್ ಈಸ್ 1 minus 1 plus 0. so is equal to 0. that is RHS. ಬಹಳ ಸಿಂಪಲ್ ಆಗಿದೆ. ಅಥವಾ ಇದು ಪೂರ್ತಿ ತಗೊಳ್ಳೋದ ಎ ಬಿ ಸಿ ಎ ಕ್ರಾಸ್ ಎ ಡಾಟ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋದು ಸಿಂಪಲ್ ಮೆಥಡ್. ಇದಿದೆ ಎ ವೆಕ್ಟರ್ ಬಿ ವೆಕ್ಟರ್ ಸಿ ವೆಕ್ಟರ್. ಸೊ ಬಾಕ್ಸ್ ಆಫ್ ಎ ಬಿ ಸಿ 0 ಅಂತ ಪ್ರೂವ್ ಮಾಡಿ ಆಯ್ತು. ಇದನ್ನ ಎಕ್ಸಾಮ್ ಕೇಳ್ತೀವಿ. ಇಷ್ಟೇ ನಿಮ್ಮ ಪ್ರಾಬ್ಲಮ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ 4 ಪೊಸಿಷನ್ ವೆಕ್ಟರ್ಸ್ ಕೊಟ್ಟು ಕೋಪ್ಲನರ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾನೆ, ಅಥವಾ ಈ 4 ಪಾಯಿಂಟ್ಸ್ ಆರ್ ಕೋಪ್ಲನರ್ 5 ಲ್ಯಾಂಬ್ಡಾ ಅಷ್ಟು ತುಂಬಾ ಇಂಪಾರ್ಟೆಂಟ್. ಇಷ್ಟು ದಿಸ್ ಕಂಪ್ಲೀಟ್ಸ್ ದ ವೆಕ್ಟರ್ ಆಲ್ಜಿಬ್ರಾ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 2014 to 2020 ನಲ್ಲಿ ವೆಕ್ಟರ್ಸ್ ಅಲ್ಲಿ ಏನೇನು ಕೇಳಿದ್ದಾರೆ ಅದನ್ನೆಲ್ಲ 1 ಮಾರ್ಕ್ ಒಂದು ವಿಡಿಯೋ, 2 ಮಾರ್ಕ್ ಒಂದು ವಿಡಿಯೋ, 3 ಮಾರ್ಕ್ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.